ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಬೇಜಾರಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ ಅಂತ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಕೈಲಿ ಜಾಸ್ತಿ ಲಾಂಗ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಇಲ್ಲಿ ಏನು ಮಾಡೋದಂತಲೇ ಗೊತ್ತಿಲ್ಲ, ಸ್ವಲ್ಪ ಮಂಕಾಗಿದ್ದೀನಿ. ಸೊ ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಊರಿಗೆ ಹೋದ್ಮೇಲೆ ಲಾಂಗ್ ವೀಡಿಯೋ ಬರುತ್ತೆ. ಆ್ಯಂಡ್ ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಮತ್ತು ಬೆಂಗಳೂರು ಜೀವನ ಹೆಂಗಿತ್ತು, ನಾನು ಹೇಗೆ ಫೇಸ್ ಮಾಡಿದೆ ಅಂತ ಹೇಳ್ತೀನಿ ಇವತ್ತು. ತುಂಬ ಕಷ್ಟನೇ ಆಗಿತ್ತು, ಬಟ್ ತುಂಬ ನಕ್ಕಿದ್ದೀನಿ, ಹತ್ತಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಫ್ರೆಂಡ್ಸ್ಗಳು ಸಿಕ್ಕಿದ್ರು ತುಂಬ ಜನ, ಅದರಲ್ಲೂ ಸ್ಪೆಷಲಿ ನನ್ನ ಸ್ವಾಗತ್ ಮತ್ತು ಶಾಲಿನಿ ಅಂತ, ಸಹನಾ ಅಂತ ತುಂಬ ಸಿಕ್ಕಿದ್ರು. ಮೇನ್ಲಿ ಸಿಕ್ಕಿದ್ದು ನಮ್ಮ ಹರಿ ಅಂತ. ಸೊ ನನ್ನ ಬೆಂಗಳೂರು ಲೈಫು, ಜೀವನ, ನನ್ನ 4-5 ಕಂಪ್ನಿಗಳ ಜೀವನ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ಇವತ್ತು ವೀಡಿಯೋನೇ ಮಾಡಿಲ್ಲ, ಏನು ಮಾಡಬೇಕಂತ ನಿಜಕ್ಕೂ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಹೇಳೋಕ್ಕೆ ಆಗ್ತಿಲ್ಲ. ನೋ ವರ್ಡ್ಸ್, ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ. ಯಾಕೆ ಅಂದರೆ ತಿನ್ನೋದು, ಹೋಗಿ ಮಲ್ಕೊಳ್ಳೋದು, ಆದರೆ ಟಿ ವಿ ನೋಡೋದು, ಫೋನ್ ನೋಡೋದು, ಇಷ್ಟೇ ಆಗೈತೆ. ಅದು ಬಿಟ್ಟರೆ ಅದರ ಆ್ಯಕ್ಟಿವಿಟೀಸೇ ಇಲ್ಲ. ಅಲ್ಲೋಗ್ಬಿಟ್ಟಂತ ಅಕ್ಕಪಕ್ಕದ ಮನೆ, ಪಾಪು ಮಕ್ಕಳು, ಹಳ್ಳಿ ಜೀವನ ಅದಂತೂ ಚೆನ್ನಾಗಿತ್ತು. ಇಲ್ಲಂತೂ ಹೆವಿ ಒಂಥರ ಡಿಪ್ರೆಷನ್ಗೆ ಹೋದಂಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ನಿನ್ನೆ ತಲೆ ಬಾಚ್ತಾ ಈ ಕಡೆ ಕೂದಲಿತ್ತು, ಈ ಕಡೆ ಕ್ಲಿಪ್ ಇತ್ತು. ಸೊ ನಾನು ಕೂದಲು ಎಸೆಯೋಕೆ ಹೋಗಿ ಕ್ಲಿಪ್ನೇ ಕೆಳಗಡೆ ಎತ್ತಾಕ್ಬಿಟ್ಟೆ. ಇಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ಕೆಳಗೆ ಎತ್ತಾಕ್ಬಿಟ್ಟೆ, ಫಸ್ಟ್ ಫ್ಲೋರಿಂದ ಕೆಳಗೆ ಎತ್ತಾಕ್ಬಿಟ್ಟೆ. ಅದು ನೋಡಿದ್ರೆ ಫುಲ್ ಎಲ್ಲ ಹೆಂಗಿದೆ ಗೊತ್ತಾ, ತೋರಿಸ್ತೀನಿ ರೀ ನಿಮ್ಗೆ ಆಮೇಲೆ. ಫುಲ್ ಎಲ್ಲ ಸೆಟ್ಟೆ ಎಲ್ಲ ಬೆಳ್ಕೊಂಡು ಇಷ್ಟಿಷ್ಟುದ್ದ ಎಲ್ಲ ಇದೆ. ಸೊ ಅದೆಲ್ಲ ಗಲೀಜಾಗಿದೆ. ನಾನು ನೋಡಿದ್ರೆ ಕ್ಲಿಪ್ ಆ ಕಡೆಗೆ ಎಸ್ಬಿಟ್ಟಿದ್ದೀನಿ. ನಾನು ತಂದಿರೋದು ಗೊಂಬೆ ಒಂಥರ ಫ್ಲವರ್ ಕ್ಲಿಪ್ಪು, ಸ್ವಾಗತ್ ಕೊಡಿಸಿದ್ದು. ಸೊ ಸ್ವಾಗತ್ ಕೊಡಿಸಿರೋದು ಏನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಆ ಥರ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ. ಕೂದಲು ಎಸೆಕೋ ಕ್ಲಿಪ್ ಬೇಯಿಸ್ತಿ, ಪುನಃ ಕೆಳಗೆ ಹೋಗಿ ಆ ಕ್ಲಿಪ್ ಮೇಲೆ ತಂದು ಸೋಪ್ ಹಾಕ್ಬಿಟ್ಟು ವಾಶ್ ಮಾಡಿ ಸಹನ ಮನೆಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ನಲ್ವ ಹಿಂದಿನ ವ್ಲಾಗಲ್ಲಿ. ಸೊ ಅವಾಗ ಆ ಥರ ಮಾಡಿದೆ. ಅದನ್ನೇ ಕೆಲವೊಂದು ವೀಡಿಯೋದಲ್ಲಿ ನೋಡ್ತಾ ಇರ್ತೀನಿ, ಡಿಪ್ರೆಷನ್ ಅಂತ. ಬಟ್ಟೆ ಉಜ್ಜುವಾಗ ಮುಖನೇ ಉಜ್ಕೊಂಡ್ರೆ ಆ ಥರ ಆಯಿತು ನನ್ನ ಕತೆ. ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ, ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಮ್ಮ ಕೃತು, ನಮ್ಮ ಅಕ್ಕನ ನಂದು ಜಗಳ, ಸಿಕ್ಕಾಬಟ್ಟೆ ಜಗಳ ನಂದು ನಮ್ಮ ಅಕ್ಕಂದು ಚಿಕ್ಕ ವಿಷಯಕ್ಕೆ. ನಮ್ಮ ಅಮ್ಮನಂತೂ ಮಧ್ಯಾಹ್ನ ಟೈಮ್ ನಮ್ಮಮ್ಮ ಊಟನೇ ಮಾಡಲ್ಲ ಫ್ರೆಂಡ್ಸ್. ನಾನಿದ್ರಂತೂ ಊಟ ಮಾಡೋ ಗಂಟೆ ಬಿಡಲ್ಲ. ಬಂದ್ಬಿಟ್ಟು ಅಮ್ಮ ನೀನು ಊಟ ಮಾಡ್ತೀಯ, ನಾನು ಊಟ ಮಾಡೋಣ, ನೀನು ಊಟ ಮಾಡ್ತೀಯ, ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೇ ಥರ ಇದು ಮಾಡಿ ಗೋಳು. ಇದು ನಮ್ಮ ಅಮ್ಮನ 3 ಟೈಮ್ ಊಟ ಮಾಡೋಂಗೆ ಮಾಡ್ತಿದ್ದೆ ಮೊದಲಿಂದನೂ ಅಷ್ಟೇ. ನಾನಿದ್ರೆ ನಮ್ಮಮ್ಮ ನನ್ನ ಜೊತೆ ಊಟ ಮಾಡಬೇಕು, ಈ ಥರ ಕಾನ್ಸೆಪ್ಟು. ಸೊ ನಮ್ಮ ಅಪ್ಪಾಜಿ, ಬೆಂಗಳೂರಿಗೆ ಬರೋದನ್ನ ನಮ್ಮ ಅಪ್ಪಾಜಿ ಕೇಳೇ ಇರಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಬಂದುಬಿಟ್ಟಿದ್ದೀನಿ. ನಮ್ಮ ಅಮ್ಮಂಗೆ ಹೇಳಿದ್ದು ಕೂಡ, ಅಮ್ಮ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಕಣಮ್ಮ 10:15 ಬಸ್ಗೆ ಅಂತ ಹೇಳಿದಾಗಲೇ ನಮ್ಮ ಅಮ್ಮಂಗೆ ಗೊತ್ತಾಗಿದ್ದು. ಸುಮ್ಮನೆ ಸಡನ್ಲಿ ಪ್ಲ್ಯಾನ್ ಮಾಡ್ಬಿಟ್ಟು ಬಂದೆ. ಮೊದಲಿಂದ ಏನು ರಿಸ್ಟ್ರಿಕ್ಷನ್ ಏನು ಮಾಡಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂದರೆ. ಏಕೆಂದರೆ ಗೊತ್ತಲ್ವ, ಹೋದ್ರೆ ಎಲ್ಲಿಗೆ ಹೋಗ್ತೀನಿ, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತೀನಿ ಅಂತ. ನಮ್ಮ ಅಪ್ಪಾಜಿಗೆ ಹೇಳೇ ಇಲ್ಲ. ನಮ್ಮ ಅಪ್ಪಾಜಿ ಕೆಲ್ಸಕ್ಕೆ ಹೋಗ್ಬಿಟ್ಟೈತೆ. ಸಂಜೆ ಏನು ಮಾಡೈತೆ ಅಂದರೆ, ನಮ್ಮ ಅಪ್ಪಾಜಿ ಪಪ್ಸ್ ತಂದುಬಿಟ್ಟೈತೆ. ನನಗೂ ಸೇರಿಸಿ, ನನಗೆ ಪಪ್ಸ್ ಅಂದರೆ ತುಂಬ ಇಷ್ಟ. ಪಪ್ಸ್ ತಂದುಬಿಟ್ಟೈತೆ, ಚಾಂದು ಅವಳೆ ಅಂತ ಅಂದ್ಬಿಟ್ಟು. ನೋಡಿದ್ರೆ ನಾನಿಲ್ಲ. ನಮ್ಮ ಅಪ್ಪಾಜಿ ಫೋನ್ ಮಾಡಿತ್ತು, ಎಲ್ಲ ಹೋಗಿದ್ಯಾ, ನನಗೆ ಹೇಳೇ ಇಲ್ವಲ್ಲ, ಎಷ್ಟೊತ್ತು, ಯಾವಾಗ ಬರ್ತಿಲ್ಲ ಅಂತ. ನನ್ನ ಓಲಾ ಬಲ ಹಿಂಗೆ ಮಾತಾಡ್ಸೋದು. ಹೋಗೇ ಬಿಟ್ಟವೆ ಪೋಲಿ ಬಡ್ಡಿವು ಅಂತ. ಸೊ ಅದೆಲ್ಲನೂ ಮಿಸ್ ಮಾಡ್ಕೋತಾ ಇದ್ದೀನಿ. 4 ವರ್ಷದಿಂದ ಮಿಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಈಗ 4 ತಿಂಗಳಿಂದ ಅದೇ ಥರ ಗ್ರೂಪು ಫ್ಯಾಮಿಲಿಗೆ ಹೋಗಿ ಸೇರಿಕೊಂಡು ಪುನಃ ಎಲ್ಲಿರೋದು ಅಂದರೆ ಏನೋ ಒಂಥರ, ಏನು ಗೊತ್ತಾ, ಬೆಂಗಳೂರು ಜೀವನ ಕೆಲಸ ಮಾಡಬೇಕು, ಸ್ಟ್ರೆಸ್ ಆಗಿರಬೇಕು, ಬ್ಯುಸಿ ಲೈಫ್ ಇರಬೇಕು, ಮತ್ತು ಕಮಿಟ್ಮೆಂಟ್ ಅನ್ನೋದಿರಬೇಕು. ಲೈಫಲ್ಲಿ ಕಮಿಟ್ಮೆಂಟ್ ಇದ್ದರೆ ನಮಗೊಂದು ಹೋಗೋಕ್ಕೆ ಒಂದು ದಾರಿ ಸಿಗುತ್ತೆ. ಆ್ಯಂಡ್ ಬ್ಯುಸಿ ಲೈಫ್ ಇರಬೇಕು. ಯಾವ ಥರ ಬ್ಯುಸಿ ಅಂದರೆ, ಎಲ್ಲೂ ಕೂಡ ಬೇಜಾರಾಗ್ತಾ ಇದೆ, ಸಾಕಪ್ಪ ಅನ್ನೋ ಥರ ಆಗಬಾರ್ದು. ಸ್ಟ್ರೆಸ್ಲೆಸ್ ಇರಬೇಕು. ಹೌದು, ಸ್ಟ್ರೆಸ್ ಆದರೆ ಸ್ವಲ್ಪ ಮೈಂಡು ಫ್ರೆಶ್. ಮೊದಲೆಲ್ಲ ಹೆಂಗಿತ್ತು ಅಂದರೆ ಫ್ರೆಂಡ್ಸ್, ಒಂದು ಸಂಡೇ ಸಿಕ್ಕಿದ್ರೆ ಸಾಕು, ನಾನು ನಿಜವಾಗ್ಲೂ ಈ ಸಂಡೇ ಆಗ್ತಿದ್ದಂಗೆ ಮಂಡೇ ಹೋದರೆ ಯಾರಪ್ಪ ನೆಕ್ಸ್ಟ್ ಸಂಡೇ ತನಕ ಕಾಯ್ತಾರೆ ಅನ್ನೋ ರೇಂಜ್ಗೆ ಆಗ್ಬಿಟ್ಟಿತ್ತು. ಏಕೆಂದರೆ ಅದು ಒಂದು ದಿನ ಇದೆಯಲ್ಲ, ಕೆಲ್ಸಕ್ಕೆ ಹೋಗೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸಂಡೇಗೋಸ್ಕರ ಯಾರೆಲ್ಲ ಬರಲಿ ಬೇಗ ಅಂತ ಅನ್ಕೋತಿರ್ತಾರೆ, ಅವರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಸಂಡೇ ವ್ಯಾಲ್ಯೂ ಏನು ಅಂತ. ನಿಜವಾಗ್ಲೂ ಆ ಒಂದು ದಿನ ರೆಸ್ಟು ನಮಗೆ ಎಷ್ಟು ರಿಲ್ಯಾಕ್ಸೇಷನ್ ಆಗ್ತಿತ್ತು ಅಂದರೆ, ಏನಾದರೂ ಮಿಸ್ ಆಗಿ ಸಂಡೇ ದಿನ ನಾನು ಏನಾದರೂ ಮಲ್ಕೊಳ್ಳಿಲ್ಲ, ರೆಸ್ಟ್ ಮಾಡಲಿಲ್ಲ ಅಂದರೆ ವಾರ ಇಡೀ ಕೊರಗ್ತಾ ಇರ್ತೀನಿ. ಅಯ್ಯೋ ಸಂಡೇ ಮಲ್ಗೆ ಇಲ್ಲ, ನಾನು ರೆಸ್ಟ್ ಮಾಡೇ ಇಲ್ಲ, ಈ ಸಂಡೇ ಎಲ್ಲೂ ಹೋಗ್ಬಾರ್ದು, ಎಲ್ಲೂ ಪ್ಲ್ಯಾನೇ ಮಾಡಬಾರ್ದು ಅನ್ನೋ ಥರ. ನಿಜ, ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡೋರೆಲ್ಲ ಬೆಂಗಳೂರಲ್ಲೇ ಇರ್ತೀರಾ. ಆ್ಯಂಡ್ ನನ್ನ ಥರನೇ ಜಾಬ್ಗೆ ಹೋಗ್ತಾ ಇರ್ತೀರಾ. ನಂದು ಬಂದು ಆಟೋಮೊಬೈಲ್ ಫೀಲ್ಡು. 3 ವರ್ಷವೂ ನಾನು ಆಟೋಮೊಬೈಲಲ್ಲೇ, ಅಂದರೆ ಕಾರ್ ಮಾರುತಿ ಸುಜುಕಿ ಬಿಟ್ಟು ಎಲ್ಲೂ ಹೋಗಿಲ್ಲ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ
ವರ್ಕ್ ಲೋಡು, ಸ್ಟ್ರೆಸ್ಸು, ಹ್ಯಾಪಿನೆಸ್ಸು, ಖುಷಿ, ಓಡಾಟ, ಜೊತೆಗೆ ಸ್ವಾಗತ, ನನ್ನ ಫ್ರೆಂಡ್ ಹರಿ, ನಮ್ಮ ದೊಡ್ಡಮ್ಮನ ಮನೆ ಎಲ್ಲ ಒಂಥರ ಫುಲ್ಲು ಬ್ಯುಸಿ ಅಂದರೆ ಬ್ಯುಸಿ. ನಿಮಗೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಊರಿಗೆ ಹೋಗ್ತಿದ್ದಿದ್ದೆ 6 ತಿಂಗಳಿಗೆ ಒಂದ್ಸಲ, ಅದು 2 ವರ್ಷದ ತನಕ. ಆಮೇಲಿಂದ ಹೋಗ್ತಾ ಇದ್ದೆ 3 ತಿಂಗಳು 4 ತಿಂಗಳಿಗೆ. 2 ವರ್ಷದ ತನಕ ನಾನು 6 ತಿಂಗಳು ಊರಿಗೆ ಹೋಗ್ತಾ ಇದ್ದೆ. ನಿಜ ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ನೋಡ್ತಿದ್ದಿದ್ದೆ. ಅದು ಹೋದ್ರೆ ಏನು ಗೊತ್ತಾ, ಇವತ್ತು ಹೋದರೆ ನಾಳೆ ಇದ್ಬಿಟ್ಟು ನಾಡಿದ್ದು ರಿಟರ್ನು. ರಜೆಗಳು ಸಿಗ್ತಾ ಇರಲಿಲ್ಲ, ನಾನು ಹೋಗ್ತಾ ಇರಲಿಲ್ಲ. ಫುಲ್ಲು ಛಲ, ನಾನು ದುಡಿಲೇಬೇಕು, ನನ್ನ ಮದುವೆಗೆ ನಾನು ಏನಾದ್ರು ಮಾಡ್ಕೊಳ್ಳೇಬೇಕು. ಸೊ ಹೀಗೆ ಇದ್ರೆ ಆಗಲ್ಲ. ನಮ್ಮ ಅಪ್ಪಾಜಿನೇ ಎಲ್ಲದಕ್ಕೂ ಎಲ್ಲದಕ್ಕೂ ನಮ್ಮ ಅಪ್ಪಾಜಿ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ನಾನು ದುಡಿಬೇಕು ಅಂದ್ಬಿಟ್ಟು ಹಠ ಮಾಡ್ಕೊಂಡು ಬೆಂಗಳೂರಿಗೆ ಬಂದು 2 ತಿಂಗಳು ಹುಡುಕಿದ್ದೀನಿ ಕೆಲಸನ. ಸಿಗ್ದನೇನೆ ಫಸ್ಟ್ ಹೋಗಿದ್ದೆ ಪ್ರೊಫೆಷನಲ್ ಕೊರಿಯರ್ ಅಂತ ಫ್ರೆಂಡ್ಸ್. ಅಲ್ಲಿ ಎಷ್ಟು ಅಂದರೆ ನಾನು ಫಸ್ಟ್ ಸಂಬಳ ಬಂದು 9,000. ಅಲ್ಲಿಗೆ 3 ಸಲ ಇಂಟರ್ವ್ಯೂಗೆ ಹೋಗಿದ್ದೀನಿ ನಾನು. ಸೆಲೆಕ್ಟ್ ಆಗಿರಲಿಲ್ಲ ಫ್ರೆಷರು ಅಂತ. ಆಮೇಲಿಂದ ಒಂದು ದಿನ ನಾನು ಊರಿಗೆ ಹೋಗ್ಬಿಡೋಣ ರಿಟರ್ನ್ ಅಂತ ಡಿಸೈಡ್ ಮಾಡಿದೆ. ತುಂಬ ಯೋಚನೆ ಮಾಡ್ತಿದ್ದೆ, ಕೆಲಸ ಸಿಗ್ತಿಲ್ವಲ್ಲ, ಡಿಗ್ರಿ ಮಾಡಿದರೂ ಕೆಲಸ ಸಿಗ್ತಾಯಿಲ್ಲ. ಕಂಪ್ಯೂಟರ್ ಕೋರ್ಸ್ ಎಲ್ಲ ಮಾಡಿದ್ದೆ ನಾನು. ಸೊ ಕಂಪ್ಯೂಟರ್ ಕೋರ್ಸು ಸರ್ಟಿಫಿಕೇಟ್ ಎಲ್ಲ ಇದ್ರೂ ಸಿಗ್ತಾ ಇಲ್ವಲ್ಲ ಅಂತ ಫುಲ್ಲು ಇದಾಗಿದೆ. ನೋಡಿದ್ರೆ ದೇವರು ಏನೋ, ನಾನು ತುಂಬ ರಾಯರು ನಂಬ್ತಾ ಇದ್ದೆ. ಸೊ ಅವರೇ ನನಗೆ ಕಾಲ್ ಮಾಡಿಬಿಟ್ಟು ನಾಳೆಯಿಂದ ಕೆಲಸಕ್ಕೆ ಬನ್ನಿ, ಇಂಟರ್ವ್ಯೂ ಏನಿಲ್ಲ, ಡೈರೆಕ್ಟ್ ಜಾಯ್ನಿಂಗು, ಕೆಳಗಡೆ ರಿಸೆಪ್ಷನ್ ಹತ್ರ ಹೋಗಿ ನಾವು ಹೇಳಿರ್ತೀವಿ ಅಂತ. ಸೊ ಹೋದೆ. 9,000, 6 ತಿಂಗಳು ಕಷ್ಟಪಟ್ಟಿದ್ದೀನಿ ಅಲ್ಲಿ. 9,000 ಓಕೆ ಚೆನ್ನಾಗಿತ್ತಲ್ಲಿ. ನಮ್ಮ ಲಕ್ಷ್ಮಿ ಮೇಡಮ್ ಅಂತ ಇದ್ದರು, ತುಂಬ ಚೆನ್ನಾಗಿತ್ತು ಅಲ್ಲಿ. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾನು ಆಟೋಮೊಬೈಲ್ ಫೀಲ್ಡು, 2 ವೀಲರು. ಜಾಲಹಳ್ಳಿ ಕ್ರಾಸಲ್ಲಿದೆ ಹೀರೋ ಶೋರೂಮು. ಸೊ ಕೆಲವೊಬ್ರು ನೋಡ್ತಾ ಇರ್ತೀರ ವೀಡಿಯೋ. ಅಲ್ಲಿಗೆ ಹೋಗಿದ್ದು, ಅಲ್ಲಿ 8 ತಿಂಗಳು ಮಾಡಿದೆ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ನಂಗೆ ಸ್ಯಾಲ್ರಿ ಹೈಕ್ ಬೇಕು ಅಂದ್ಬಿಟ್ಟು ವರುಣ್ ಮೋಟಾರ್ಸ್ಗೆ ಬಂದೆ. ವರುಣ್ ಮೋಟಾರ್ಸ್ ಹೆಸರುಘಟ್ಟ ರೋಡಲ್ಲಿದೆ ನೋಡಿ, ಬಗ್ಲುಗುಂಟೆ ಹತ್ರ. ಅಲ್ಲಿ ವರುಣ್ ಮೋಟಾರ್ಸಲ್ಲಿ 1 ಇಯರ್ ಮಾಡಿದೆ. ಸೊ ಅಲ್ಲಿಂದ ನಾನು ರಿಸೈನ್ ಕೊಟ್ಟು ನನಗೆ ಸ್ಯಾಲ್ರಿ ಹೈಕ್ ಬೇಕಂದ್ಬಿಟ್ಟು ಅವನಿಶ್ ಮಾರುತಿ ಸುಜುಕೀಸ್ ಜಾಲಹಳ್ಳಿ ಕ್ರಾಸ್ಗೆ ಹೋದೆ. ಆ್ಯಂಡ್ ಅಲ್ಲಿ ಹೆವಿ ವರ್ಕ್ ಲೋಡು, ತುಂಬ ಅಂದರೆ ತುಂಬ ಒಂಥರ ವರ್ಕ್ ಲೋಡು ಅಂತಂದರೆ ಹೇಳೋಕ್ಕೆ. ಮನೆಗೆ ಬಂದ್ರೂ ಕೂಡ ನೆಮ್ಮದಿ ಇಲ್ಲ. ನಾನು ಊರಿಗೆ ಹೋದ್ರೂ ಕೂಡ ಊರಲ್ಲೂ ಕೆಲಸ ಮಾಡಬೇಕಿತ್ತು. ನಾನು ರಜಾ ಕೊಟ್ಟರು ಮನೆಯಲ್ಲೇ ಕೆಲಸ ಮಾಡಬೇಕಿತ್ತು, ಫೋನ್ ನೋಡ್ಕೋಬೇಕಿತ್ತು. 4 ಸಿಮ್ ನನ್ನ ಕಡೆ ಇತ್ತು ಆಫೀಸ್ದು. ಸೊ ಡಿಜಿಟಲ್ ಪೋರ್ಟಲು ನಂದು, ಕಾರ್ವಲೆ, ಕಾರ್ದೆಕೋ ಈ ಥರ ನೋಡ್ಕೊತಾ ಇದ್ದಿದ್ದು. ಅಲ್ಲಿ 1 ಇಯರ್ ಮಾಡಿದೆ ಫ್ರೆಂಡ್ಸ್. ಅಲ್ಲಿಂದ ನಂಗೆ ತಡೆಯೋಕ್ಕಾಗ್ದೇನೆ ಸ್ವಾಗತದ್ದು ನಂದು ಮದುವೆ ಫಿಕ್ಸ್ ಆಯಿತು. ಸೊ ನಾನು ಲಾಂಗ್ ಗ್ಯಾಪ್ ತೊಗೊಂಡು, ಅಂದರೆ 1 ಮಂತ್ ರೆಸ್ಟ್ ತೊಗೊಂಡು ನಾನು ಜಾಯ್ನ್ ಆಗಿದ್ದೆ ಒರಿಯನ್ ಮಾಲ್ ಹತ್ರ ಇರೋ ಸರ್ವಿಸ್ ಸ್ಟೇಷನ್ನು, ಮಾರುತಿ ಸುಜುಕಿ ಪ್ರಥಮ್ ಮೋಟರ್ಸು. ಅದು ನಾನು ವರ್ಕ್ ಮಾಡಿದ್ದೀನಲ್ಲ, ಆ ಥರ ದೊಡ್ಡ ಶೋರೂಮ್ ಏನಲ್ಲ, ಬಟ್ ಚಿಕ್ಕ ಶೋರೂಮು. ಅಲ್ಲೂ ಕೂಡ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗು. ಓಕೆ ಅಂದ್ಬಿಟ್ಟು 6 ತಿಂಗಳು ಕೆಲಸ ಮಾಡಿದ್ದೀನಿ ಅಲ್ಲಿ. ಬಟ್ ಏನು ಅಂತಂದರೆ ಡೈಲಿ 8 ರಿಂದ 9 ಕಿಲೋಮೀಟರ್ ನಡೀತಿದ್ದೆ ಫ್ರೆಂಡ್ಸ್. ನಿಜಕ್ಕೂ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಕಾಲೆಲ್ಲ ನೋವು. ಸ್ವಾಗತ ಬಿಟ್ಬಿಡು ಬೇಡ, ನಾನು ಇದ್ದೀನಿ ಅಲ್ವಾ, ಬಿಟ್ಬಿಡು ಬೇಡ ಅಂತ. ಬಟ್ ನನಗೇನೋ, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಾನು ಖರ್ಚಿಗೆ ಕಾಸು ಕೇಳಬಾರ್ದು ಯಾರನ್ನೂ. ನನಗೆ ಈಗಲೂ ಅಷ್ಟೇ, ನಾನು ಯಾರನ್ನೂ ಕೇಳಲ್ಲ, ನಮ್ಮ ಅಪ್ಪಾಜಿನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ. ಕೇಳಿದ್ರೆ ಸ್ವಾಗತ ಅವ್ರನ್ನ ಕೇಳ್ತೀನಿ. ಇಲ್ಲ ಅಂತಂದರೆ ನನಗೇನಾದರೂ ಬೇಕಾ, ಸುಮ್ಮನೆ ಇರ್ತೀನಿ, ನಾನೇ ಸ್ವಲ್ಪ ಇಟ್ಕೊಂಡಿರ್ತೀನಿ, ಸುಮ್ಮನೆ ಇರ್ತೀನಿ. ನಾನು ಏನು ಅಷ್ಟು ಕೇಳೋಕ್ಕೆ ಹೋಗಲ್ಲ ನಾನು. ಏಕೆಂದರೆ 4 ವರ್ಷದಿಂದ ಡಿಪೆಂಡ್ ಆಗ್ದೇನೆ ಇಂಡಿಪೆಂಡೆಂಟಾಗಿ ಬಂದು ಈಗೇನೋ ಡಿಪೆಂಡ್ ಆಗೋದು ಅಂತ ಅಂದರೆ ಬೇಜಾರು. ಸೊ 8 ರಿಂದ 9 ಕಿಲೋಮೀಟರ್ ನಡೀತಿದೆ ಫ್ರೆಂಡ್ಸ್. ಇಲ್ಲಿಂದ, ಇದು ಶೇಷಾದ್ರಿ ನಗರ, ಇಲ್ಲಿಂದ ಮಂಜುನಾಥ್ ನಗರಕ್ಕೆ 3 ಕಿಲೋಮೀಟರ್ ಆಗುತ್ತೆ. 2.5ರಿಂದ 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬಸ್ ಹತ್ತಿ ದಾಸರಳ್ಳಿಗೆ ಹೋಗಿ, ದಾಸರಳ್ಳಿಯಿಂದ ಮೆಟ್ರೋಗೆ ಹೋಗಿ, ಮೆಟ್ರೋದಿಂದ ಎಲ್ಲಿ ನಡಿಬೇಕಿತ್ತು ಗೊತ್ತಾ, ನಾನು ರಾಜ್ಕುಮಾರ್ ರೋಡು, ಪ್ರಥಮ್ ಮೋಟರ್ಸು, ಕೆಲವೊಬ್ರು ಗೊತ್ತಿರುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕಿತ್ತು. ಅದು 1.5ರಿಂದ 2 ಕಿಲೋಮೀಟರ್ ಇತ್ತು. ಒಂದು ಸೈಡೆ ನಾನು 5 ಕಿಲೋಮೀಟರ್ ನಡಿಬೇಕಿತ್ತು. ಹೌದು ಫ್ರೆಂಡ್ಸ್, ಆಲ್ಮೋಸ್ಟ್ 5 ಕಿಲೋಮೀಟರ್ ನಡಿಬೇಕಿತ್ತು. ಡೈಲಿ 10 ಕಿಲೋಮೀಟರ್ ಹೆಂಗೆ ನಡೀತಿದ್ದೆ ಅಂದರೆ ನೈಟ್ ಅಂತೂ ಸಾಕಾಗಿ ಹೋಗೋದು ನಿಜವಾಗ್ಲೂ. ಅದೇ ಹೇಳಲ್ವಾ, ಆ ಥರ ಲೈಫು. ಆವಾಗ ನನಗೆ ಏನೂ ಬೇಜಾರು ಅನ್ನಿಸ್ತಿರ್ಲಿಲ್ಲ, ಏನಿಲ್ಲ. ಬಟ್ ಟಯರ್ಡ್ ಆಗ್ತಿದ್ದೆ, ಹೆವಿ ಟಯರ್ಡ್ ಆಗ್ತಿದ್ದೆ. ಮತ್ತು ನಾನು ಡಯಟ್ ಬೇರೆ ಮಾಡ್ತಿದ್ದೆ ಅವಾಗ ತುಂಬ ಅಂದರೆ 58 kg ಇದ್ದೆ. ಸೊ ಅವಾಗ ಡಯಟು ಕೂಡ ಮಾಡ್ತಿದ್ದೆ. ಸರಿಗೇನು ಆಚೆ ಕಡೆ ಏನು ಫುಡ್ಡು ಅದು ಇದು ಏನೂ ತಿಂತಿರಲಿಲ್ಲ, ಜಂಕ್ ಫುಡ್ಡು ಏನೂ. ಆ್ಯಂಡ್ ನನ್ನ ಪ್ರಥಮ್ ಮೋಟರ್ಸಲ್ಲಿ ಏನು ಎಫೆಕ್ಟ್ ಆಗಿದ್ದು ಅಂದರೆ, ನನಗೆ ಯಾರೂ ಅಷ್ಟು ಕೆಲಸ ಮಾಡೋರು ಕೂಡ ಫ್ರೆಂಡ್ಸ್ ಅನ್ನೋರು ಇರಲಿಲ್ಲ. ಒಬ್ಬರಿದ್ರು. ಬಟ್ ನಾವಿದ್ರೂ ಕೂಡ ಒಬ್ಬರಿದ್ರು ಅಕ್ಕ. ಬಟ್ ಇದ್ರೂ ಏನು, ನಮ್ಮ CM ಇರ್ತಾರಲ್ವ, ನಮ್ಮ ಮ್ಯಾನೇಜರ್ ಇರ್ತಾರೆ, ಅವರು ಮಾತಾಡೋಕೆ ಕೊಡ್ತಿರ್ಲಿಲ್ಲ. ಏನಿಗೆ ಮಾತಾಡಬೇಕು, ನೀವು ಮಾತಾಡೋದ್ರ ಪರವಾಗಿ ಕೆಲಸ ಮಾಡಿ, ಈ ಥರ ಇದು ಮಾಡ್ತಿದ್ರು. ಅಲ್ಲಿ ವೆರಿ ಅನ್ಕಂಫರ್ಟಬಲ್ಲು. ಮ್ಯಾನೇಜರು ಕೂಡ ಸ್ವಲ್ಪ ಗರಮು. ಸೊ ಅಲ್ಲಿಂದ ಬಿಟ್ಟೆ, ಯಾಕಪ್ಪ ಅವನಿಶ್ ಬಿಟ್ಟೆ ಅನ್ನೋ ರೇಂಜ್ಗಾಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. 6 ತಿಂಗಳು ಕಂಪ್ಲೀಟ್ ಮಾಡಿ ಅಲ್ಲಿ ಫ್ರೆಂಡ್ಸ್ ರಿಸೈನ್ ಕೊಡಲಿಲ್ಲ. ಕೇಳಿದೆ ಬಿಟ್ಟೆ. ಏಕೆಂದರೆ ಅಷ್ಟು ಫ್ರಸ್ಟ್ರೇಷನ್ನು, ಟಾರ್ಚರು, ಮೆಂಟಲಿ ಪ್ರೆಷರು ಎಲ್ಲ ಇತ್ತು. ಹಾಗಾಗಿ ಈ ಥರ ಇದ್ದೆ, ಬ್ಯುಸಿ ಲೈಫು. ಬಟ್ ಚೆನ್ನಾಗಿತ್ತು. ಇವಾಗ ಅನ್ಕೋತಿರ್ತೀನಿ, ಅಯ್ಯೋ ನಾನು ಅವಾಗೇ ನಿಜವಾಗ್ಲೂ ಸೀರಿಯಸ್ಲಿ ಬಗ್ಲುಗುಂಟೆ ಮಾರಮ್ಮ ಟೆಂಪಲ್ ಹತ್ರನೂ ನನ್ನ ಕೈಲಿ ನಡೆಯೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಏನಕ್ಕೋ ಗೊತ್ತಿಲ್ಲ, ಯಾಕೆಂದರೆ ಟಚ್ ಬಿಟ್ಟೋಗ್ಬಿಟ್ಟಿದ್ದೆ ನಡೆದು. ಮೊದಲು ನಾನು ಅದೇ ಯೋಚನೆ ಮಾಡ್ತಿದ್ದೆ, ಹೆಂಗೆ ನಡೀತಿದ್ದೆ ನಾನು ಅಂತ. ಯಾಕೆ ಅಂದರೆ ಕಮಿಟ್ಮೆಂಟು.
ನಮ್ಮ ಹೆಗ್ಲ ಮೇಲೆ ಇತ್ತು. ನಾನು ಅಷ್ಟು ಗೋಲ್ ಉದ್ದೇಶ, ನನ್ನ ಮದುವೆಗೆ ಏನಾದರೂ ಮಾಡ್ಕೊಳ್ಳೇಬೇಕನ್ನೋ ಉದ್ದೇಶದಿಂದ ಅಷ್ಟೆಲ್ಲ ಕಷ್ಟಪಡ್ತಿದ್ದೆ. ಆ್ಯಂಡ್ ನಮ್ಮ ಅಕ್ಕನೂ ಕೂಡ ನಮ್ಮ ಅಮ್ಮನೂ ಕೂಡ ಬಂದುಬಿಡು ನೀನು ಎಷ್ಟು ಹೇಳ್ತಿದ್ರು ಗೊತ್ತಾ. ಅವನಿಶಿಲಿದ್ದಾಗ ಹೇಳ್ತಿರ್ಲಿಲ್ಲ ಫ್ರೆಂಡ್ಸ್, ಪ್ರತ್ತ ಮೋಟರ್ಸ್ಗೆ ಹೋಗ್ತಿದ್ನಲ್ಲ ಅವಾಗ ಹೇಳ್ತಿದ್ರು. ಏನಕ್ಕೆ ಅಂತಂದರೆ ನಾನು 10 ಕಿಲೋಮೀಟರ್ ನಡೀತಿದ್ದೆ ಅಂದರೆ ಅದು ಸುಮ್ಮನೆ ಹೇಳೋದಲ್ಲ. ಬೇಕಿದ್ರೆ ಯಾರು ಸುತ್ತಮುತ್ತ ಇರೋರು ಕಮೆಂಟ್ ಮಾಡಿ ಎಷ್ಟು ಕಿಲೋಮೀಟರ್ ಆಗುತ್ತೆ ನಾನು ಹೇಳಿರೋ ಇದಕ್ಕೆ ಅಂತ. ನಮ್ಮಮ್ಮ ಅವರು ಬೇಡ, ನಡೆದು ಏನಕ್ಕೆ ಇಷ್ಟೊಂದು ಸಾಯ್ತೀಯ, ನಾವೆಲ್ಲ ಇಲ್ವಾ, ಬಾ ನಾವೇನೋ ಮಾಡೋಕ್ಕಾಗುತ್ತೆ, ಬಾ ಅಂತ. ನಮ್ಮ ಅಕ್ಕ ಬಾ, ನನಗೆ ಕೆಲಸ ಸಿಕ್ಕಿದೆ ಬಾ. ನಿಜವಾಗ್ಲೂ ನಮ್ಮ ಅಕ್ಕ ಎಷ್ಟು ಹೇಳಿದ್ದು ಗೊತ್ತಾ ಫ್ರೆಂಡ್, ಬಾ ಬಂದ್ಬಿಡು ನೀನು, ಬೇಡ ಎಷ್ಟು ನಡೀತೀಯ, ಮದುವೆ ಹುಡುಗಿ, ನೀನು ಏನಾದ್ರು ಮಲ್ಕೊಂಡ್ರೆ ಏನು ಮಾಡ್ತೀಯ ಅಂತ. ಬಟ್ ನಾನು ಹೋಗಲೇ ಇಲ್ಲ. ಕೊನೆಗೂ ಮದುವೆ 1 ತಿಂಗಳಿದೆ ಅನ್ನಂಗೆ ಹೋದೆ. ನಿಜ ಮದುವೆ ತಿಂಗಳ ತನಕನೂ ಮಾಡೋಣ ಅಂತಲೇ ಇದ್ದಿದ್ದು. ಏಪ್ರಿಲ್ 30 ತನಕ ಕೆಲಸ ಮಾಡೋಣ ಅಂತ. ನಮ್ಗೆ 30ನೇ ತಾರೀಕು ಸಂಬಳ ಇದ್ದಿದ್ದು. ಸೊ ಇನ್ನು 10 ದಿನ ಆಚೆಗೆ ಇದು ಉಳಿತಿತ್ತು ಅಷ್ಟೇ. ಬಟ್ ಇವರು ಅದೇ CCM ಅಂತ ಹೇಳಿದ್ನಲ್ಲ ನಮ್ಮ ಮ್ಯಾನೇಜರು, ಅಷ್ಟು ರಜೆಗಳು ನಾವು ಫೋಟೋ ಶೂಟ್ಗಾಗಲಿ, ಪ್ರೀ ವೆಡ್ಡಿಂಗ್ ಶೂಟ್ಗಾಗಲಿ, ನಾವು ಬಟ್ಟೆ ತೊಗೊಳಕ್ಕಾಗಲಿ, ಬ್ಲೌಸ್ ಹೊಲಿಯಕ್ಕೆ ಹಾಕೋಕ್ಕಾಗಲಿ ಏಂತಿಕ್ಕೂ ಅಷ್ಟು ಸಪೋರ್ಟು. ಏಕೆಂದರೆ ನಾನು ಬೆಂಗಳೂರಲ್ಲ ಫಸ್ಟ್ ಆಫ್ ಆಲು, ಹೋಗ್ಬಿಟ್ಟು ಹಂಗೆ ಮಾಡ್ಬಿಟ್ಟು ಬರೋಣಪ್ಪ ಅಥವಾ ನೈಟ್ ಹೋಗ್ಬಿಟ್ಟು ಮಾಡೋಣಪ್ಪ ಅಂತ. ನಂದು ಬಂದು ವಿಲೇಜು, ಸೊ ನಾನು ಊರಿಗೆ ಹೋಗಲೇಬೇಕು. ಬಟ್ ಅದಕ್ಕೆ ಅವರೆಲ್ಲ ಇದು ಮಾಡಲ್ಲ, ನನಗೆ ಅಷ್ಟೊಂದು ರಜೆಗಳೆಲ್ಲ ಕೊಡಲ್ಲ. ಸೊ ಹಾಗಾಗಿ ಅಲ್ಲಿಂದ ಬಿಟ್ಟೆ, ಗಿವ್ ಅಪ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಇಲ್ಲಿ ಒಂದು 4 ದಿನ ಇದ್ದು ಗಂಟು ಮೂಟೆ ಕಟ್ಟಿ ಊರಿಗೆ ಹೋದೆ. ಇಷ್ಟು ನನ್ನ ಬೆಂಗಳೂರು ಬ್ಯುಸಿ ಲೈಫು, ಪ್ರೆಷರು ಜೀವನ. ನಿಜವಾಗ್ಲೂ ಬೆಂಗಳೂರು ಲೈಫು ಹೇಳ್ಕೊಂಡಷ್ಟು ಸುಲಭ ಅಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಆಮೇಲಿಂದವೇ ಏನು ಗೊತ್ತಾ, ಮನೇಲಿ ಇತ್ಕೊಂಡು ಊಟ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡಿರೋದು ಕೂಡ ಇಷ್ಟ ಇಲ್ಲ ನನಗೆ. ಏನಕ್ಕೆ ಅಂತಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗಂತೂ ಫಸ್ಟ್ ಆಫ್ ಆಲು. ಏನಕ್ಕೆ ಅಂದರೆ 4 ವರ್ಷ ನಾನು ಕೆಲಸ ಮಾಡ್ಕೊಂಬಂದು ಮನೇಲೇ ಇರಬೇಕು ಅಂದರೆ ನಿಜವಾಗ್ಲೂ ಆಗಲ್ಲ. ನಾವು ದುಡಿಬೇಕು, ತಿನ್ನಬೇಕು. ಬಟ್ ಏನು ಗೊತ್ತಾ, ನೆಮ್ಮದಿಯಾಗಿರಬೇಕು ಕೆಲಸ. ಎಷ್ಟು ನೆಮ್ಮದಿ ಅಂದರೆ, ನಾನು 2 ವೀಲರಲ್ಲಿ ಕೆಲಸ ಮಾಡ್ತಿದ್ದೆ. ಹೀರೋ ಶೋರೂಮು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ನೆಮ್ಮದಿಯಾಗಿತ್ತು. ಅಲ್ಲಿ ಬರ್ತಿದ್ದು ನನಗೆ 13,000ನೇ ಇರ್ಬೋದು. ಬಟ್ ಚೆನ್ನಾಗಿತ್ತು, ನೆಮ್ಮದಿಯಾಗಿತ್ತು ಕೆಲಸ. ಸೊ ಆ ಥರ ಆಮೇಲೆ ಫ್ರೆಂಡ್ಸ್ ಹೆಂಗೆ ಅಂದರೆ, ನಾನು ಬೆಂಗಳೂರಿಗೆ ಬಂದಮೇಲೆ ಫುಲ್ ಜಿಪಣಿ ಆಗಿಬಿಟ್ಟೆ. ಯಾವ ಥರ ಜಿಪಣಿ ಅಂದರೆ, ಸೇವ್ ಮಾಡಬೇಕು, ನನ್ನ ಮದುವೆಗೆ ನಾನು ಸೇವ್ ಮಾಡಬೇಕು, ಖರ್ಚು ಮಾಡಬಾರ್ದು. ಇದು ತಿಂದರೆ ಹೆಂಗಾಗುತ್ತೆ, ನಾನು ಮನೆಗೆ ಇಷ್ಟು ಅಂದರೆ ನನಗೆ ಅಂತ ನಾನು ಇಷ್ಟು ಎತ್ತಿಟ್ಬಿಡ್ತಿದ್ದೆ. ನನಗೆ ಮಂತ್ಲಿ ಖರ್ಚಿಗೆ ಅಂತ ಇಷ್ಟಿಟ್ಟು ಇದರಲ್ಲೇ ಆಗಬೇಕು, ರೌಂಡ್ ಫಿಗರ್ ಇದರಲ್ಲೇ ಇರಬೇಕು. ಇನ್ನು ಎಕ್ಸ್ಟ್ರಾ ಆಯಿತಾ, ನಾನು ಇಟ್ಟಿರೋ ಅಮೌಂಟಲ್ಲಿ ತೆಗಿತಿರ್ಲಿಲ್ಲ ಫ್ರೆಂಡ್ಸ್. ಬೇರೆಯವ್ರ ಹತ್ರ 500 ಇದ್ದರೆ ಕೊಡ್ತೀನಿ ನೆಕ್ಸ್ಟ್ ಮಂತ್ ಸ್ಯಾಲ್ರಿಲಿ ಅಂತ ಅಂದ್ಬಿಟ್ಟು ಇಸ್ಕೊತಿದ್ದೆ. ನನಗೆ ಆ ಥರ ಹುಚ್ಚೋಟ. ನನ್ನ ಹತ್ರ ದುಡ್ಡಿದ್ರೂ ಬೇರೆಯವ್ರ ಹತ್ರ ಇಸ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೆ. ಯಾಕೆ ನಾನು ದುಡ್ಡು ತೆಗಿದ್ರೆ ಎಲ್ಲ ಫುಲ್ ಹೊರಟೋಗ್ಬಿಡುತ್ತೇನೋ ಮೈಂಡ್ ಸೆಟ್ಟು ನಂದು. ಅಂದರೆ ಬೆಂಗಳೂರು ಜೀವನ ಅಂದ್ಕೊಂಡಾಗ ನಿಜವಾಗ್ಲೂ ಸುಲಭ ಅಲ್ಲ. ಕೆಲವೊಬ್ರು ಅಂತಾರೆ, ಇವಳೇನಪ್ಪ ಬೆಂಗಳೂರು ಆರಾಮಾಗಿ ರೀಲ್ಸ್ ಮಾಡಿಕೊಂಡು ಫೋಟೋ ಹಾಕ್ಕೊಂಡು ಸುತ್ಕೊಂಡು ಆರಾಮಾಗಿದ್ದಾಳೆ ಅಂತ. ಬಟ್ ಅವ್ರು ಯಾರಿಗೂ ಗೊತ್ತಿಲ್ಲ ನಮ್ಮ ಕಷ್ಟ ಏನು, ನಾವಿಲ್ಲಿ ಹೆಂಗಿದ್ದೀವಿ, ನಾವು ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿದ್ದೀವಿ ಅಂತ. ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಇಲ್ಲೆಲ್ಲ ನಡ್ಕೊಂಡು ಹೋಗುವಾಗ. ಏಕೆಂದರೆ ನಾನು ಏನು 6 ತಿಂಗಳು ವರ್ಷ ಮಾಡಿಲ್ಲ. ಸೊ 4 ಇಯರ್ ಇರೋದ್ರಿಂದ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅಲ್ಲೆಲ್ಲ ರೋಡಲ್ಲೆಲ್ಲ ತುಂಬ ಭಯ. ಏಕೆಂದರೆ ನಾನು ಜಾಸ್ತಿ ಇರೋ 3 ಕಿಲೋಮೀಟರ್ ನಡೀತೀನಿ ಅಂದರೆ ಎಲ್ಲ ಕಡೆನೂ ವೆಹಿಕಲ್ ಓಡಾಡಲೇಬೇಕಂತ ಏನಿಲ್ಲ. ಆ್ಯಂಡ್ ಎಲ್ಲ ಕಡೆನೂ ಲೈಟಿಂಗ್ಸ್ ಇರಬೇಕಂತ ಏನಿಲ್ಲ. ಆ್ಯಂಡ್ ಎಲ್ಲ ಕಡೆ ಜನ ಒಳ್ಳೆಯವರೇ ಇರ್ತಾರೆ ಅಂತ ಏನಿಲ್ಲ. ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಅದೆಲ್ಲನೂ ಜಯಿಸಿ ಫೈನಲಿ ನಾನು ತೃಪ್ತಿ ಆಗಂಗೆ, ನನ್ನ ಮನಸ್ಸಿಗೆ ಖುಷಿ ಆಗಂಗೆ ನಾನು ನನ್ನ ಮದುವೆಯಲ್ಲಿ ಸ್ವಲ್ಪ ಮಟ್ಟದಾದ್ರೂ ನನಗೋಸ್ಕರ ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಆಗ್ದಂಗೆ ನಾನು ಮಾಡಿಕೊಂಡೆ. ಸೊ ಬೆಂಗಳೂರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ದಿನ ನಾನು ಅದೇನೇ ಹೇಳಿದ್ದು, ಕಷ್ಟ ಆದ್ರೂ ಜೀವನ ಕೊಟ್ಟೆ. ಮತ್ತು ನಮ್ಮ ಅಪ್ಪಂಗೆ ಒಂದು ಹೆಸ್ರು ಕೊಟ್ಟೆ. ಅಂದರೆ ನನ್ನ ಮಗಳನ್ನ ಓದಿಸಿದ್ಕು ಸಾರ್ಥಕ ಆಯಿತು, ಅವಳ ಮದುವೆಗಳು ಮಾಡಿಕೊಂಡು ಅಂತ ಒಂದು ಹೆಸ್ರು ಕೊಟ್ಟೆ. ಆ್ಯಂಡ್ ನನಗೂ ಕೂಡ ಖುಷಿ, ಓಕೆ ನನ್ನ ಮದುವೆಗೆ ನಾನು ಒಂದು ಸ್ವಲ್ಪನಾದರೂ ಮಾಡ್ಕೊಂಡಿದ್ದೀನಲ್ಲ ಅಂತ. ಸೊ ಈ ಥರ ಇತ್ತು ನನ್ನ ಬೆಂಗಳೂರು ಲೈಫು. ಬಟ್ ಆ ಸ್ಟ್ರೆಸ್ಲೆಸ್ಸು, ಎಷ್ಟು ಡಿಪ್ರೆಷನಲ್ಲಿ ಬಂದಿದ್ದೆ ನನ್ನ ಫ್ರೆಂಡ್ ಹರಿ ಅಂತ. ಸೊ ನಾನು ಅವನ್ನ ಹರಿ ಅಂತ ಕರೆಯಲ್ಲ, ಹರಿಮಾ ಅಂತ ಕರಿತೀನಿ. ಅದೊಂದು ಎಮೋಷನಲ್ಲು. ಅವನು ನನ್ನ ಚಾಂದಿಮಾ ಅಂತ ಕರೀತಾನೆ, ನಾನು ಅವನ್ನ ಹರಿಮಾ ಅಂತ ಕರೀತೀನಿ. ನಂದು ಏನೇ ಫ್ರಸ್ಟ್ರೇಷನು, ಏನೇ ಪ್ರಾಬ್ಲಮ್ಮು, ಫ್ಯಾಮಿಲಿ ಪ್ರಾಬ್ಲಮ್ಮು, ಆಫೀಸ್ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಅವ್ನ ಮುಖ ನೋಡ್ತಿದ್ದಂಗೆ ಫುಲ್ಲು ಮಾಯ. ಆ್ಯಂಡ್ ವೆರಿ ಗುಡ್ ಜೆಂಟಲ್ ಮ್ಯಾನ್ ಆ್ಯಂಡ್ ವೆರಿ ಗುಡ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಏನಂತ ಹೇಳ್ಬಿಟ್ಟು ಫ್ಯಾಮಿಲಿ ಪರ್ಸನ್ ಅಂತಲೇ ಹೇಳ್ಬೋದು. ಏಕೆಂದರೆ ನನ್ನ ಮದುವೆಯಲ್ಲಿ 3 ದಿನ ಬಂದು ಫ್ಯಾಮಿಲಿಯವರು ಹೇಗೆ ನಮಗೆ ಎಲ್ಲನೂ ಮಾಡ್ತಾರೆ, ಅದೇ ಥರ 3 ದಿನ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಅಷ್ಟೇ ಚೆನ್ನಾಗೇ ಇದ್ದ.
ಆ್ಯಂಡ್ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ. ಆ್ಯಂಡ್ ನಮ್ಮ ಅಕ್ಕನ ಬ್ಲಾಗಲ್ಲಿ ಹೇಳಿದ್ದು ಒಂದು ಕೀ ಬಂಚಿದು. ಸೊ ನಾನು ನೆನಪೇ ಆಗಿರಲಿಲ್ಲ, ನಿಮ್ಮ ಅಕ್ಕ ಕೇಳ್ತಿದ್ರಲ್ವ ತಗೋ ಇದನ್ನು ಕೀ ಬಂಚ ಅಂತ. ಆ್ಯಂಡ್ ಮೊನ್ನೆ ನನಗೆ ಫಿಶ್ಶು ಇಷ್ಟ ಅಂತ ಅಂದ್ಬಿಟ್ಟು ನನ್ನ ಬೆಂಗಳೂರಿಂದ ಅಷ್ಟರಿಂದ ಬಂದಿದ್ರು ಕೂಡ ಫಿಶ್ ಕೊಡಿಸ್ತಾ ನನಗೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಏನಿರುತ್ತೆ ಅದು ಮಾಡ್ತೀನಿ. ಆ್ಯಂಡ್ ಸ್ವಾಗತ್ಗೂ ಕೂಡ ಗುಡ್ ಫ್ರೆಂಡ್ ಬ್ರದರು, ಅವನು ಬ್ರೋ ಅಂತ ಕರೀತಾರೆ. ಆ್ಯಂಡ್ ಹರಿ ಅವರೂ ಚೆನ್ನಾಗಿದ್ದಾರೆ, ನಾನೂ ಚೆನ್ನಾಗಿದ್ದೀನಿ. ಆ್ಯಂಡ್ ಇವಾಗ ಬೆಂಗಳೂರಿಂದ ನಾನು ಹೋದರೆ ಇನ್ನು ಬರೋದು 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಬೆಂಗಳೂರಿಗೆ ರಿಟರ್ನ್ ಗೊತ್ತಿಲ್ಲ. ಸೊ ಹಾಗಾಗಿ ತುಂಬ ಮಿಸ್ ಮಾಡ್ಕೊತೀನಿ. ಮಿಸ್ ಯು ಸೋ ಮಚ್ ಹರಿಮಾ ಅಂತ ಹೇಳ್ತೀನಿ. ಬಟ್ ಅವ್ನು ನಾನು ವೀಡಿಯೋ ನೋಡಲ್ಲ. ಏನಕ್ಕೆ ನೋಡಲ್ಲ ಅಂದರೆ ನಾನು ವೀಡಿಯೋ ನೋಡಿದ್ರೆ ತುಂಬ ನೆನಪಾಗುತ್ತೆ ಅಂತ ಅಂದ್ಬಿಟ್ಟು ನೋಡಲ್ಲ. ತುಂಬ ಒಳ್ಳೆ ಫ್ರೆಂಡು. ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ದೀರಲ್ವ ನೀವೇ. ಸೊ ಅವನೇ ಬಬ್ಲಿ ಬಾಯ್. ಆ್ಯಂಡ್ ಪಾಪ ಸ್ವಾಗತ್ ಇದ್ದಿದ್ದಂತಹ ಮನೆ ಖಾಲಿ ಮಾಡಿದ್ರು. ಅವ್ರು ಬ್ಯಾಚುಲರ್ಸ್ ಜೊತೆ ಇದ್ದಿದ್ದು ಹೊಸ ಮನೆ ಮಾಡಿದ್ರು. ಆ್ಯಂಡ್ ಗ್ಯಾಸು ನಾನು ಬರ್ತೀನಿ ಅಂತೆಲ್ಲ ರೆಡಿ ಮಾಡಿದ್ರು. ಇವಾಗ ಏನು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದರೆ ಕೆಲಸದಿಂದ ಬಂದರೆ ಅಡುಗೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಆಗಿದೆ. ಏನಕ್ಕೆ ಅಂತ ಅಂದರೆ ಮೊದಲಿದ್ದು ಬಾಯ್ಸ್ ಜೊತೆ ಅವ್ರು ಮಾಡಿರ್ತಿದ್ರು ಅಥವಾ ಎಲ್ಲ ಸೇರ್ಕೊಂಡು ಮಾಡ್ತಿದ್ರು. ಆ್ಯಂಡ್ ಅಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇತ್ತು. ಸೊ ಬಟ್ಟೆ ಏನು ಒಗೆಯಂಗಿರಲಿಲ್ಲ, ಎಲ್ಲ ಕೇರಿಂಗು ಶೇರಿಂಗು ಈ ಥರ ಮಾಡ್ಕೊತಾಯಿದ್ರು. ಇಲ್ಲೆಲ್ಲ ಪಾಪ ಸಾಕಾಗಿ ಬಂದರು, ಎಲ್ಲ ಮಾಡಿಕೊಡ್ಬೇಕು. ಸೊ ಅವ್ರಿಗೆ ಬಾ ಅಂತ. ಸೊ ಆಷಾಢ ಇರೋದ್ರಿಂದ ಹಿಂಗಾಗ್ತಿದೆ. ಸೊ ಈ ಭಾನುವಾರದ 8 ದಿನಕ್ಕೆ ನಾನು ಗೋಟು ಹುಬ್ಳಿ. ಸೊ ಹುಬ್ಳಿ ಜೀವನ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ದೊಡ್ಡಮ್ಮ ಅದನ್ನು ಹೇಳ್ತಿತ್ತು, ಫಸ್ಟ್ ಹುಬ್ಳಿಗೆ ಹೋಗು, ಹೊಂದ್ಕೋ, ಗೊತ್ತಾಗುತ್ತೆ ನಿನಗೆ ಅಂತ. ನಮ್ಮ ದೊಡ್ಡಮ್ಮಂಗೆ ಹೇಳ್ತಾ ಇದ್ದೆ, ದೊಡ್ಡಮ್ಮ ನಾವು ಹುಬ್ಳಿಲೇ ಮನೆ ತೊಗೊಂಡು ಜಮೀನು ತೊಗೊಂಡು ನಾವು ಹುಬ್ಳಿಲೇ ಸೆಟ್ಲ್ ಆಯ್ತೀವಿ, ನಾವು ಇಲ್ಲಿಗೆ ಬರೋಲ್ಲ ಅಂತ. ಹಂಗಂದು ಹೋಗಿ ಫಸ್ಟು ಆ ಬಿಸಿಲಿಗೆ ಸೆಟ್ ಆಗು ಅಂತ. ನೋಡಬೇಕು, ನಾವು ಎಲ್ಲಿರ್ತೀವಿ ಅದೇ ನಮ್ಮ ಊರು, ಎಲ್ಲಿರ್ತೀವಿ ಅದೇ ನಮ್ಮ ಜೀವನ. ನೋಡೋಣ. ನನಗೆ ಹೆಂಗೆ ಬೆಂಗಳೂರು ಜೀವನ ಕಟ್ಕೊಟ್ಟಿದೆ ಮತ್ತು ನಾನು ಏನೋ ಸ್ವಲ್ಪ ಮಾಡಿದ್ದೀನಿ ಅನ್ನೋದಕ್ಕೆ ಅಂತ ಹೇಳ್ತೀನೋ ಹಾಗೆಯೇ ನಮ್ಮ ಸ್ವಾಗತ್ ನಮ್ಮ ಹುಡುಗಂಗೂ ಕೂಡ 6 ಇಯರ್, ಹೌದು 6 ಇಯರಿಂದ ಹುಬ್ಳಿನೂ ಒಂದು ಜೀವನ ಕೊಟ್ಟಿದೆ, ಒಂದು ಒಳ್ಳೆ ಅನುಭವ ಕೊಟ್ಟಿದೆ. ಸೊ ಅವ್ರು ಇರ್ತಾರೆ ಅಂತ ಅಂದಮೇಲೆ ನಾನು ಆಬ್ವಿಯಸ್ಲಿ ಇರಲೇಬೇಕು. ಆ್ಯಂಡ್ ನನಗೆ ಸ್ವಾಗತ ಇದ್ದರೆ ಸಾಕು, ಏನಿಲ್ಲ. ಅದು ರಾಯಚೂರಾದರೂ ಆಗಲಿ, ಹುಬ್ಳಿನಾದರೂ ಆಗಲಿ, ಬೀದರಾದರೂ ಆಗಲಿ, ಸ್ವಾಗತ ಒಬ್ಬರಿದ್ದರೆ ಸಾಕು, ನಾನು ಅಡ್ಜಸ್ಟ್ ಆಗ್ತೀನಿ. ಅದೇ ಫ್ರೆಂಡ್ಸ್, ಏನೋ ಒಂಥರ ಇವಾಗ ಎಲ್ಲ ಹೇಳಿದೆ ಅಲ್ವ, ಎಲ್ಲ ರಿಮೆಂಬರ್ ಆಗ್ತಾ ಇದೆ ಏನೇನು ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಆ್ಯಂಡ್ ನಾನು ಮತ್ತು ಬೆಂಗಳೂರು ಜೀವನ ಹೇಗೆ ಮಾಡಿದೆ ಅಂತ ನಿಮ್ಮೆಲ್ರಿಗೂ ಹೇಳ್ಕೊಂಡೆ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲೈಕ್ಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್.